ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ ಒಳ್ಳೆ ಡಿಸೈನ್ನ ಹಾಕ್ತಾ ಇದ್ದೀನಿ ಮಿಷಿನ್ ಮೇಲೆ. ಯಾವ ಡಿಸೈನ್ ಅಂದರೆ ಒಂದು ಚಿಕ್ಕ ಚಿಕ್ಕ ಫ್ಲವರ್ಸ್ ಬರೋವಂಥ ಡಿಸೈನು, ಸಿಂಪಲಾಗಿ ಇರೋವಂಥ ಡಿಸೈನು. ಬಟ್ ಲುಕ್ ಮಾತ್ರ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಆ ಡಿಸೈನ್ ಅಷ್ಟು ಚೆನ್ನಾಗಿದೆ. ಫುಲ್ಲು ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತೆ ಅಂತಲೂ ತೋರಿಸ್ತೀನಿ. ನೋಡ್ಬೋದು, ಇದು ಕ್ಲಾತು ಮೈಸೂರು ಸಿಲ್ಕ್ ಸ್ಯಾರಿ ಇರುತ್ತಲ್ಲ ಆ ಥರ. ಆದರೆ ಫುಲ್ಲು ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಆಫ್ ಮೈಸೂರು ಸಿಲ್ಕ್ ಅಂತಾರಲ್ಲ ಆ ಥರದ್ದು ಸ್ಯಾರಿ. ತುಂಬ ಇದು ಇಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ಇದೊಂದು ಸ್ವಲ್ಪ ಈ ಥರ ಬಂದಿದೆ. ಯಾಕೆ ಈ ಥರ ಬಂದಿದೆ ಅಂತಂದರೆ ಸ್ಯಾರಿನಲ್ಲಿ, ಅದರಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರಲಿ, ಆಫ್ ಈ ಥರ ಕ್ಲಾತು ತೆಳ್ಳಗಿದ್ರೆ ಸ್ವಲ್ಪ ಈ ಥರ ಬರುತ್ತೆ. ತುಂಬ ಎಳೆದ್ಬಿಟ್ಟು ಫ್ರೇಮ್ ಏನಾದರೂ ಕೂರಿಸಿದ್ರೆ, ಆದ್ರೂ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಎಳೆದಿದ್ದೀನಿ ಫ್ರೇಮ್ನ. ತುಂಬ ಫ್ರೇಮ್ ಎಳೆದು ಕೂರಿಸಿದ್ರೆ ನಾವು ಫ್ರೇಮ್ ಬಿಚ್ಚಿದ ಮೇಲೆ ಒಂಥರ ಸಿಂಕ್ ಥರ ಆಗಿಬಿಡುತ್ತೆ ಡಿಸೈನು. ಹಾಗಾಗಿ ತುಂಬಾ ಎಳಿಯೋಕ್ಕಾಗಲ್ಲ. ಬಟ್ ಒಂದು ಕಡೆ ಈ ಥರ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಥರ ಸ್ಯಾರೀಸು ಇಲ್ಲಿ ನೋಡ್ಬೋದು. ನಾನು ಒಂದು ಕ್ಯಾನ್ವಸನ್ನು ಹಾಕಿದ್ದೀನಿ, ಕ್ಯಾನ್ವಸನ್ನು ಹಾಕಿಬಿಟ್ಟು ಮತ್ತು ಪೇಪರನ್ನು ಹಾಕಿದ್ದೀನಿ ಅದ್ರ ಜೊತೆಗೆ. ಎರಡೂ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ತೆಳ್ಳಗಿರೋ ಅಂಥ ಕ್ಲಾತ್ ಏನಾದರೂ ಇದ್ದರೆ ಇದು ಕಾಮನ್, ಏನು ಮಾಡೋಕ್ಕಾಗಲ್ಲ ಈ ಥರ ಬ್ಲೌಸಸ್ಗೆ. ಆದಷ್ಟು ಸ್ವಲ್ಪ ನೋಡಿಕೊಂಡು ಕೇರ್ಫುಲ್ಲಾಗಿ ಹಾಕಬೇಕಾಗುತ್ತೆ. ಒಂದೊಂದು ಹರಿದೋಗುವಂಥ ಚಾನ್ಸಸ್ ಇರುತ್ತೆ, ಯಾಕೆಂದರೆ ತುಂಬ ತೆಳ್ಳಗಿದೆ ಕ್ಲಾತ್. ಇಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ನನ್ನ ಕೈನೇ ಕಾಣಿಸುತ್ತೆ ಇಲ್ಲಿ, ಇಷ್ಟು ತೆಳ್ಳಗಿದೆ ಕ್ಲಾತು. ಹಾಗಾಗಿ ಒಂದು ಒಂದು ಒಳ್ಳೆ ಡಿಸೈನ್ನ ಹಾಕ್ತಾಯಿದ್ದೀನಿ. ಅದರಲ್ಲಿ ಚಿಕ್ಕದು ಬೇರೆ ಇದು ಲೀವ್ಸ್ ಬರ್ತಾ ಇರೋದ್ರಿಂದ ಅದು ಇನ್ನೂ ಏನು ಒಂದೊಂದು ಸಿಂಕ್ ಥರ ಆಗಿಬಿಡುತ್ತೆ. ಹಿಂಗೆ ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಚೆನ್ನಾಗಿರುತ್ತೆ. ಅದು ಫುಲ್ಲು ಅದು ಕಾಣೋದಿಲ್ಲ. ಆ ಥರ ಫ್ಲವರ್ ಬಂದುಬಿಟ್ಟು ಕ್ಲೋಸ್ ಆಗುತ್ತೆ. ಫುಲ್ಲು ಫಿನಿಶ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಈ ಥರ ಬಂದಿರೋದು ಸಹಿತನೂ ಇಲ್ಲಿ ತೋರಿಸಿದ್ನಲ್ವ ನಾನು, ಇಲ್ಲಿ ಸಿಂಕ್ ಆಗಿದೆ ಅನ್ನೋ ಥರ, ಅದನ್ನು ಕಾಣೋದಿಲ್ಲ. ಅದೆಲ್ಲ ಕ್ಲೋಸ್ ಹಾಕ್ಕೊಂಡು ಹೋಗ್ಬಿಡುತ್ತೆ ಡಿಸೈನ್ನಲ್ಲಿ. ಆದಷ್ಟು ನೋಡಿಕೊಂಡು ಹಾಕಬೇಕು. ತುಂಬ ಜಾಸ್ತಿ ಆದರೆ ಅಸಹ್ಯವಾಗಿ ಕಾಣಿಸುತ್ತೆ. ಈ ಸಣ್ಣ ಪುಟ್ಟ ಅಂತಂದರೆ ಡಿಸೈನ್ನಲ್ಲಿ ಅಂದರೆ ಫ್ಲವರ್ಸ್ ಬಂದಮೇಲೆ ಅದು ಏನು ಅಷ್ಟು ಎದ್ದು ಕಾಣೋದಿಲ್ಲ. ಹಾಗಾಗಿ ಇನ್ನು ಸ್ವಲ್ಪ ನೋಡಿಕೊಂಡು ಹಾಕಿ ಅಂತ ಹೇಳ್ತೀನಿ. ಈ ಡಿಸೈನ್ಸ್ ಎಲ್ಲ ಸಖತ್ತಾಗಿದ್ದಾವೆ. ಅದರಲ್ಲಿ ಸಣ್ಣ ಡಿಸೈನ್ಸು ಹಾಕಬೇಕು ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಲುಕ್ ಮಾತ್ರ ಚೆನ್ನಾಗಿರುತ್ತೆ. ನಿಮಗೂ ಏನಾದರೂ ಡಿಸೈನ್ಸ್ ಏನಾದರೂ ಹಾಕಿಸ್ಕೋಬೇಕು ಅಂತಂದರೆ, ಇಲ್ಲಾಂದರೆ ಡಿಸೈನ್ಸ್ ಏನಾದರೂ ಅಂದರೆ ಮಿಷಿನ್ ಇರೋರಿಗೆ, ಆಲ್ರೆಡಿ ಮಿಷಿನ್ ಇರೋರಿಗೆ ಮಿಷಿನ್ ಡಿಸೈನ್ಸ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ಡಿಸೈನ್ಸ್ ಬೇಕಂದ್ರೂ ಡಿಸೈನ್ಸ್ ಆಯ್ತಾನು ನಾನು ಸೇಲ್ ಮಾಡ್ತೀನಿ. ಸ್ಯಾರಿ ಯಾವ ಕಲರ್ ಇದೆ ಅಂತ ತೋರಿಸ್ಬಿಡ್ತೀನಿ. ಸ್ಯಾರಿ ಈ ಕಲರ್ ಇದೆ. ಈ ಕಲರ್ದು ಫುಲ್ಲು ಜರಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ರೆಡ್ಡು ಚೆನ್ನಾಗೇ ಕಾಣಿಸುತ್ತೆ. ಥ್ರೆಡ್ಗಿಂತ ಜರಿ ಹಾಕೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ಎಲ್ಲದರಲ್ಲಿ ಥ್ರೆಡ್ ಹಾಕೋಕ್ಕಿಂತ ಸ್ವಲ್ಪ ಜರಿ ಹಾಕಿದರೆ ಲುಕ್ ಚೆನ್ನಾಗಿರುತ್ತೆ, ಗ್ರ್ಯಾಂಡಾಗಿರುತ್ತೆ, ಹೈಲೈಟಾಗಿ ಕಾಣಿಸುತ್ತೆ. ಯಾಕೆ ಅಂತಂದರೆ ಇದು ಸ್ವಲ್ಪ ಲೈಟಾಗಿರೋದ್ರಿಂದ ಅದು ಈ ಕಲರ್ದು ಜರಿ ಹಾಕಿದರೆ ಇನ್ನೂ ಸ್ವಲ್ಪ ಶೈನಿಂಗ್ ಆಗಿ ಎದ್ದು ಕಾಣಿಸುತ್ತೆ. ದಾರ ಹಾಕಿದರೂ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಹೇಳಿದ್ನಲ್ವ, ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಇರಬೇಕು. ಯಾವಾಗಲೂ ಥ್ರೆಡ್ ಯೂಸ್ ಮಾಡೋದಕ್ಕಿಂತ ಈ ಥರ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ನೋಡ್ಬೋದು ಡಿಸೈನ್ಸ್ ಎಲ್ಲ. ಈ ಡಿಸೈನು ಎಷ್ಟು ಚಿಕ್ಕದಾಗಿದೆ ಅಂತಂದರೆ ಇದು ಆಫ್ ಗೋಲ್ಡಲ್ಲಿ ಹಾಕ್ತಾ ಇರೋವಂಥದ್ದು. ಇದು ಲೀವ್ಸ್ ಕೆಳಗಡೆ ಇನ್ನೊಂದು ಬರುತ್ತೆ, ಗೋಲ್ಡ್ ಕಲರ್ ಬರುತ್ತೆ. ಈ ಕಲರ್ ದಾರ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ತಾ ನಮಗೆ ಅದು ಯಾವ ಥರ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಎಲ್ಲ ಈ ಥರನೇ ಬರಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಬಟ್ ಒಂದೊಂದು ಸಲ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬೇರೆ ಕಲರ್ ಹಾಕೋಣ ಅನ್ನೋ ಥರನೂ ಅನ್ನಿಸ್ತಾ ಇರುತ್ತೆ. ಆವಾಗ ದಾರನ ಚೇಂಜ್ ಮಾಡ್ತೀನಿ. ಆಪ್ಷನ್ ಇರುತ್ತೆ ದಾರ ಚೇಂಜ್ ಮಾಡೋಕ್ಕೂ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿ ನಾನು ಮಾರ್ಕಿಂಗ್ ಹಾಕಿರೋದಕ್ಕೆ ಕರೆಕ್ಟಾಗೆ ಬಂದಿದೆ. ಇದು ನೋಡ್ಬೋದು. ಒಂದು ಸ್ವಲ್ಪ ಯಾವಾಗಲಷ್ಟೇ ಜಾಸ್ತಿ ಮಾಡ್ತೀನಿ, ಒಂದು ಅರ್ಧ ಇಂಚಾದರೂ 1 ಇಂಚಾದರೂ ಮಾಡ್ತೀನಿ. ಡಿಸೈನ್ಸ್ ಹೆಂಗೆ ಕ್ರಿಯೇಟ್ ಮಾಡಿರ್ತಾರೆ ಅದೇ ರೀತಿಯೇ ಬರುತ್ತೆ. ಕೆಲವರೆಲ್ಲ ನನಗೆ ಕೇಳ್ತಾರೆ 350, 250, 350ಗೆಲ್ಲ ಹಾಕ್ಕೊಡ್ತಾರಂತೆ. ಅದು 350 ಅಂದರೆ ಕ್ಲಾತ್ ಸಹಿತನೂ ಅವ್ರದ್ದೇ ಇರುತ್ತೆ ಅಂತ ಹೇಳ್ತಾರೆ. ಹೇಳಿದ್ನಲ್ವ, ಅವ್ರ ಹತ್ರನೇ ಹಾಕಿಸ್ಕೊಳ್ಳಿ ಅಂತ ಹೇಳ್ತೀನಿ. ಕ್ಲಾತು ಅವರೇ ಕೊಟ್ಬಿಟ್ಟು 350ಗೆ ಹಾಕ್ಕೊಡ್ತಾರೆ ಅಂತಂದ್ರೆ ಅದಕ್ಕಿಂತ ಇನ್ನೆಲ್ಲಿ ನಿಮ್ಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಲ್ವಾ. ನಾವು ಹಾಕೋ ಥರ ಕ್ವಾಲಿಟಿ ಕೊಟ್ಬಿಡ್ಲಿ ಅವರು, ನೋಡೋಣಂತೆ. ನನಗೆ ತುಂಬ ಜನ ಕಸ್ಟಮರು ಕಾಲ್ ಮಾಡ್ತಾರಲ್ಲ, ಕೇಳ್ತಾರೆ, ನಿಮ್ಮದು ರೇಟು ಜಾಸ್ತಿ ಇದೆ, ಬೇರೆಯವ್ರ ಹತ್ರ ಎಲ್ಲ 250, 350ಗೆ ಮತ್ತು ವಿತ್ ಕ್ಲಾತ್ ಸಹಿತನೂ ಅವ್ರದ್ದೇ ಇರುತ್ತೆ ಅಂತ. ನಾವು ಹಾಕೋ ಜರಿ ಆಗಿರಲಿ, ನಾವು ಹಾಕೋ ಥ್ರೆಡ್ ಆಗಿರಲಿ, ನಾವು
ಮೆಷರ್ಮೆಂಟು ನೋಡಿಕೊಂಡು ಹಾಕೋದಾಗಿರಲಿ, ಡಿಸೈನ್ಸು ಹಾಕೋಕ್ಕೂ ಮುಂಚೆ ಬೇರೆದ್ರಲ್ಲಿ ನೋಡಿಬಿಟ್ಟು ನಾವು ಈ ಡಿಸೈನ್ ಚೆನ್ನಾಗಿ ಬರುತ್ತಾ, ಲುಕ್ ಹೆಂಗಿದೆನಾ ಅನ್ನೋಕ್ಕಷ್ಟು ನೋಡಿಬಿಟ್ಟೆ ನಾವು ಅಷ್ಟು ಕಡಿಮೆ ಕೊಡೋದ್ರಿಂದ ದಯವಿಟ್ಟು ಅಲ್ಲೇ ತೊಗೊಳ್ಳಿ ಅಂತ ಹೇಳ್ತೀನಿ. ನಾವು ಹಾಕೋ ಆ ಥರ ಹಾಕೋಕ್ಕಂತೂ ಅವ್ರಿಗೆ ಸಾಧ್ಯನೇ ಇಲ್ಲ. ಎಂಥ ಕ್ಲಾತ್ ಇರುತ್ತೆ ಅಂತ ನಾನು ಅಷ್ಟೇ ಒಂದು ಸಲ ಇದೇ ಥರನೇ ನನಗೂ ಹೇಳಿದರು, ಕಸ್ಟಮರ್ ಎಲ್ಲರೂ ಹೇಳ್ತಾಯಿದ್ರು ಹಿಂಗೆ 350ಗೆಲ್ಲ ಕೊಡ್ತಾರೆ, 350 ಅಂದರೆ ಆಯಿತು ಒಂದು ಸಲ ನೋಡೋಣಂತೆ ತರಿಸ್ಕೊಂಡು ನೋಡೋಣಂತೆ ಅಂತ ಹೇಳ್ಬಿಟ್ಟು ನಾನು ಅಷ್ಟೇ ಕ್ಲಾತ್ನೆಲ್ಲ ತರಿಸ್ಕೊಂಡು ಆಯಿತು. ಕ್ಲಾತ್ ಅಂತೂ ಪಿಂಚ್ಕೊಂಡು ಹೋಗೋ ಥರ ಇರುತ್ತೆ. ಕ್ಲಾತ್ ಒಂದು ಚೂರು ಚೆನ್ನಾಗಿರಲ್ಲ. ನಾವು ತೊಗೊಳೋದು 150-160 ರುಪೀಸು ಕ್ಲಾತ್ 1 ಮೀಟರ್ಗೆ, ಅವರು 20-30 ರುಪೀಸ್ಗೆ ಮೀಟರ್ ಕ್ಲಾತ್ ತೊಗೊಂಡ್ಬಿಟ್ಟು ಅದ್ರಲ್ಲಿ ವರ್ಕ್ ಮಾಡಿದ್ರೆ ನಿಮಗೆ 1-2 ಸಲ ಹಾಕ್ಕೊಂಡ್ರೆ ಸಾಕು, ಎಲ್ಲ ಪಿಂಚ್ಕೊಂಡು ಹೋಗ್ಬಿಡುತ್ತೆ. ಆ ಥರ ಇರುತ್ತೆ. ಅಂಥ ಬಟ್ಟೆನಲ್ಲಿ ಯಾರು ಬೇಕಾದ್ರೂ ಡಿಸೈನು 350 ಅಲ್ಲ, ನಾನೇ 250ಗೂ ಹಾಕ್ಕೊಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಏನೇ ಒಂದು ಡಿಸೈನ್ ಮಾಡಿದ್ರೂ ನಮಗೆ ಸ್ಯಾಟಿಸ್ಫೈ ಆಗಬೇಕು, ಕಸ್ಟಮರ್ ಹಾಕ್ಕೊಂಡವ್ರಿಗೆ ಅವ್ರಿಗೂ ಸ್ಯಾಟಿಸ್ಫೈ ಆಗಬೇಕು. ಸ್ವಲ್ಪ ದಿನ ಆದರೂ ಬಾಳಿಕೆ ಅಂತ ಬರಬೇಕು. ಅಟ್ಲೀಸ್ಟು ಒಂದು ಸಲ ಹಾಕ್ಕೊಂತಿದ್ದಂಗೆ ಪಿಂಚ್ಕೊಂಡ್ರೆ ಅಷ್ಟು 250 ರೂಪಾಯಿ ಅಲ್ಲ, ಎಷ್ಟು ಕೊಟ್ಟರು 250 ರೂಪಾಯಿ ಅನ್ನೋದು ಒಂದು ಬೆಲೆನೇ ಅಲ್ವಾ, ಅದೂ ದುಡ್ಡೇ ಅಲ್ವಾ. ಅದು 250-350 ಲಾಸೇ ಅಲ್ವಾ ನಮಗೆ. ಒಂದು 100-200 ರೂಪಾಯಿ ಜಾಸ್ತಿ ಕೊಟ್ಟು ಹಾಕಿಸ್ಕೊಂಡ್ರೂ ಪರವಾಗಿಲ್ಲ. ನಮಗೆ ಇಷ್ಟ ಆಗೋವಂಥ ಡಿಸೈನು, ನಮಗೆ ಖುಷಿ ಕೊಡೋ ಅಂಥ ಡಿಸೈನು ಹಾಕಿಸ್ಕೊಂಡ್ರೆ ಬೆಟರು, ಬೆಸ್ಟು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ಯಾಕೆ ನನಗೆ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ನನಗೆ ತುಂಬ ಬೇಜಾರಾಗ್ಬಿಡ್ತು. ಇಷ್ಟು ಕಷ್ಟಪಟ್ಟು ನಾವು ವರ್ಕೆಲ್ಲ ಮಾಡಿಕೊಡ್ತೀವಿ, ಬೇರೆಯವರು 350-250ಗೆಲ್ಲ ಹಾಕ್ಕೊಡ್ತಾರೆ ಅಂತೇಳಿ ಹೇಳಿದ ತಕ್ಷಣ ನನಗೆ ಅನ್ನಿಸ್ತು, ಈ ಕಸ್ಟಮರ್ ಯಾವ ಥರ ಕಂಪೇರ್ ಮಾಡ್ತಾ ಇದ್ದಾರೆ ಡಿಸೈನ್ಸಿಗೆ, ನಾವು ಹಾಕ್ಕೊಡೋದು ಹೆಂಗಿರುತ್ತೆ, ಅವ್ರು ಹಾಕ್ಕೊಡೋದು ಹೆಂಗಿರುತ್ತೆ ಅಂತೇಳಿ ಒಂದು ಸಲ ನನ್ನ ಹತ್ರ ಬ್ಲೌಸನ್ನ ನೀವು ವರ್ಕ್ ಮಾಡಿಸ್ಕೊಂಡು ಅವ್ರ ಹತ್ರನೂ ವರ್ಕ್ ಮಾಡಿಸ್ಕೊಂಡು ಕಂಪೇರ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅಂತ. ನಾನು ಹಾಕ್ಕೊಡ್ತೀನಿ, 350ಗೂ ಹಾಕ್ಕೊಡ್ತೀನಿ, 400ಗೂ ಹಾಕ್ಕೊಡ್ತೀನಿ. ಅದು ಯಾವಾಗೆ ಅಂತಂದರೆ ಏನಾದರೂ ಆಫರ್ ಅಂತ ಬಿಟ್ಟಿರ್ತೀನಲ್ವ, ಏನಾದರೂ ಕಸ್ಟಮರಿಗೆ ಅದರಲ್ಲಿ ನಮಗೆ 1 ರೂಪಾಯಿನೂ ಸಿಗೋಲ್ಲ, ಬಟ್ ಆದ್ರೂ ನಮಗೆ ಒಂದು ಆಫರ್ ಅಂತೇಳಿ ಬಿಡ್ತೀವಿ. ಆ ಟೈಮ್ನಲ್ಲಿ ಹಾಕಿಸ್ಕೊಂಡ್ರೆ ಒಂದು 400-500 ಅದರಲ್ಲಿ ನಮಗೇನೂ ಸಿಗೋಲ್ಲ. ಬಟ್ ಆದ್ರೂ ನಮಗೆ ಸ್ವಲ್ಪ ಕಸ್ಟಮರ್ಗೆ ಹೋಗಲಿ, ಸ್ವಲ್ಪ ಪಬ್ಲಿಸಿಟಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ನಮಗೆ ಗಿಟ್ಲಿಲ್ಲಾದರೂ ಪರವಾಗಿಲ್ಲ, ಸ್ವಲ್ಪ ಪಬ್ಲಿಸಿಟಿ ಆಗಲಿ ಅನ್ನೋ ಸಲುವಾಗಿ ನಾವು 350-400ಗೂ ಹಾಕ್ಕೊಡ್ತೀವಿ. ಬಟ್ ಎಲ್ಲ ಬ್ಲೌಸಸ್ಸೂ ಹಾಗೆ ಹಾಕ್ಕೊಡೋಕ್ಕಂತೂ ಆಗಲ್ಲ. ಹಾಗೆ ಪ್ರತಿ ಸಲಿನೂ 350ಗೆ ಈ ಡಿಸೈನು 350ಗೆ ಹಾಕ್ಕೊಡಿ ಅಂತಂದರೆ ಯಾರು ಹಾಕ್ಕೊಡ್ತಾರೆ? ಫುಲ್ಲು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಈ ಡಿಸೈನು 350ಗೆ ಹಾಕ್ಕೊಡಿ ಅಂದರೆ ಯಾರು ಹಾಕ್ಕೊಡ್ತಾರೆ? ನಾನು ಚಾರ್ಜ್ ಮಾಡೋದೇ ಈ ಡಿಸೈನಿಗೆ 500-600. ನಾವು ಒಂದು ರೇಟನ್ನ ಅಂತ ಇಟ್ಕೊಂಡಿರ್ತೀವಿ. ನಾವು ಹೆಂಗೆ ರೇಟ್ ಕನ್ಸಿಡರ್ ಮಾಡ್ತೀವಿ ಅಂತಂದರೆ, ಈ ಮಿಷಿನ್ನಲ್ಲಿ 1 ಅವರ್ ಒಂದು ಡಿಸೈನು ಎಷ್ಟು ಅವರಿಗೆ ಹೋಗುತ್ತೆ, 1 ಅವರ್ ಆಗುತ್ತಾ, 2 ಅವರ್ ಆಗುತ್ತಾ, 3 ಅವರ್ ಆಗುತ್ತಾ, ಆ ಥರ ಕಂಪೇರ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಟ್ಯಾಲಿ ಮಾಡಿಬಿಟ್ಟು ಅಮೌಂಟನ್ನು ಸೆಲೆಕ್ಟ್ನ ಮಾಡೋದು. 1 ಅವರಿಗೆ ಬ್ಲೌಸ್ ಆದರೆ 100 ರುಪೀಸೇ ತೊಗೋತೀವಿ, 2 ಅವರ್ಸ್ ಆದರೆ 200 ರುಪೀಸೇ ತೊಗೊತೀವಿ, ಇಲ್ಲ ಅನ್ನಲ್ಲ. ಇದು ಆಗೋದು ಫುಲ್ ಇಡೀ ಬ್ಲೌಸ್ ಎಲ್ಲ ಆಗೋಕ್ಕೆ 5-6 ಅವರ್ಸ್ ಬೇಕಾಗುತ್ತೆ. 5-6 ಅವರ್ಸು ಅಂತಂದ್ರೂ ಹೋಗಲಿ, ಮಿನಿಮಮ್ ಒಂದು 5 ಅವರ್ಸ್ ಅಂತಲೇ ಅಂದ್ಕೊಳ್ಳಿ. 1 ಅವರಿಗೂ 100 ರುಪೀಸ್ ಅಂತ ತೊಗೊಂಡ್ರು ಥ್ರೆಡ್ ಬೇಕು, ಕ್ಯಾನ್ವಸ್ ಬೇಕು, ಮತ್ತು ನಾವು ವರ್ಕ್ ಮಾಡ್ತೀವಿ ಅಂದರೆ ಕರೆಂಟ್ ಬಿಲ್ಲು ನೋಡಬೇಕು. ನಮ್ಮದು ಸ್ವಲ್ಪ ಆದರೂ ಶ್ರಮ ಅಂತಾದ್ರೂ ಅದಕ್ಕೊಂದು ಅಟ್ಲೀಸ್ಟು ಒಂದು 200 ರೂಪಾಯಿ ಆದರೂ ಬೇಡವಾ ನಮಗೆ ಅಲ್ವಾ? ಹೇಳ್ತಾರೆ ಕೆಲವರು, ಮಿಷಿನ್ ಮೇಲೆ ಬಟ್ಟೆ ಹಾಕಿದ ತಕ್ಷಣ ತಾನಾಗೆ ಮಾಡ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಯಾಕೆ ಇಷ್ಟೊಂದು ಅಂದರೆ, ಮಿಷಿನ್ ಮೇಲೆ ಬಟ್ಟೆ ಹಾಕಿದರೆ ತಾನಾಗೆ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೂ ಮುಂಚೆ ನಾವು ಇದರಲ್ಲಿ ಎಷ್ಟು ಸೆಲೆಕ್ಟ್ ಮಾಡಿರ್ತೀವಿ ಅಂತ ನಮಗೆ ಗೊತ್ತು. ಈ ಮಿಷಿನಲ್ಲಿ ಎಷ್ಟು ನಾವು ಸೆಲೆಕ್ಟ್ ಮಾಡಿರ್ತೀವಿ, ಎಷ್ಟು ಮೆಜರ್ಮೆಂಟಿಗೆ ಎಷ್ಟು ಬೇಕು ಅನ್ನೋದು ಎಷ್ಟು ತಲೆ ಕೆಡಿಸ್ಕೊಂಡಿರ್ತೀವಿ, ಯಾವ ಕಲರ್ ಕಾಂಬಿನೇಷನನ್ನು ತಲೆ ಕೆಡಿಸ್ಕೊಂಡಿರ್ತೀವಿ, ಯಾವ ಮೆಜರ್ಮೆಂಟಿಗೆ ಬರಬೇಕು ವರ್ಕು ಅನ್ನೋದನ್ನು ಎಲ್ಲ ನೋಡಿಬಿಟ್ಟೆ ವರ್ಕ್ ಮಾಡೋದು. ಫ್ರೆಂಡ್ಸ್, ದಯವಿಟ್ಟು ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತೇಳಿ ಯಾರೂ ಬೇಜಾರಾಗೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಎಲ್ಲ ಕಸ್ಟಮರ್ನು ನಾನಂತ ಹೇಳಲ್ಲ, ಕೆಲವೊಂದೊಂದು ಕಸ್ಟಮರ್ಸ್ ಇರ್ತಾರೆ ತುಂಬ ಅಂದರೆ ತುಂಬ ಕಡಿಮೆಗೆ ಕೇಳ್ತಾರೆ. ಆವಾಗ ನಮಗೆ ಒಂಥರ ಬೇಜಾರಾಗುತ್ತೆ. ಇಷ್ಟು ಕಷ್ಟಪಟ್ಟು ಇಷ್ಟು ಶ್ರಮದಿಂದ ಮಾಡಿರುವಂಥ ಡಿಸೈನು 350ಗೆ ವಿತ್ ಕ್ಲಾತ್ ಕೇಳ್ತಾರೆ ಅಂತಂದರೆ ಹೆಂಗೆ ಅನಿಸುತ್ತೆ ಅಲ್ವಾ? ಥರ ಬೇಜಾರಾಯಿತು, ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತು. ಹಾಗಾಗಿಬಿಟ್ಟು ಇದನ್ನು ಹಂಚ್ಕೊತಾ ಇದ್ದೀನಿ. ಈ ಡಿಸೈನ್ ಫುಲ್ಲು ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ಇಲ್ಲಿ ಚಿಕ್ಕದ ಬುಟ್ಟಾಸನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣಂತೆ, ಇದೆಲ್ಲ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ.
ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಡಿಸೈನ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂದಿದೆ. ಇನ್ನು ಸೆಂಟರ್ನಲ್ಲಿ ಇಲ್ಲೆಲ್ಲ ಸ್ವಲ್ಪ ಈ ಕಲರ್ನೇ ಹಾಕಿದ್ದೀನಿ. ಈ ಕಲರ್ನ ಡಾಟ್ ಆಗ್ತಾ ಇದೆ. ಇನ್ನು ಇನ್ನೊಂದು 4 ಮಿನಿಟ್ಸ್ ಇದೆ. 4 ಮಿನಿಟ್ಸ್ ಆದಮೇಲೆ ಕಂಪ್ಲೀಟ್ ಆಗಿಬಿಡುತ್ತೆ ಡಿಸೈನು. ಸಖತ್ತಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್? ಸಖತ್ತಾಗಿ ಕಾಣಿಸ್ತಾ ಇದೆ. ನನಗೂ ತುಂಬ ಇಷ್ಟ ಆಯಿತು. ಜರಿ ಹಾಕಿರೋದ್ರಿಂದ ಸ್ವಲ್ಪ ಬ್ರೈಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಜರಿನೇ ಯೂಸ್ ಮಾಡಿದೆ ನಾನು. ಇದು ಸ್ಯಾರಿ ಕಲರ್ ಥ್ರೆಡ್ ಹಾಕಿದರೆ ಸ್ವಲ್ಪ ಡಲ್ ಅನ್ನಿಸ್ಬಿಡ್ತಾಯಿತ್ತು. ಯಾಕೆಂದರೆ ಇದು ಪಕ್ಕಕ್ಕಿರೋದು ಇದೂ ಡಲ್ ಇರೋದ್ರಿಂದ ಮತ್ತು ಇದೂ ಥ್ರೆಡ್ ಹಾಕಿದರೆ ಮತ್ತು ಇನ್ನೂ ಡಲ್ ಆಗಿಬಿಡ್ತಾಯಿತ್ತು. ಹಂಗಾಗ್ಬಿಟ್ಟು ಸ್ವಲ್ಪ ಜರಿ ಹಾಕಿದರೆ ಹೈಲೈಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಜರಿನ ಹಾಕಿದ್ದೀನಿ. ಸಖತ್ತಾಗಿ ಕಾಣಿಸ್ತಾ ಇದೆ. ಅದರಲ್ಲಿ ಈ ಡಾಟ್ ಬೇರೆ ಹಿಂಗೆ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಅಲ್ವಾ? ಹಾಗೆ ಫ್ರೆಂಡ್ಸ್, ಒಂದು ಸೈಡ್ ಎಲ್ಲ ಆಯಿತು ಕಂಪ್ಲೀಟು. ಇನ್ನೊಂದು ಸೈಡ್ ಆಗ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ ನಾನು ನಿಮಗೆ, ಕೆಲವು ಕಸ್ಟಮರ್ಸು ತುಂಬ ಮಿಜಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಎಲ್ಲರೂ ಅಂತ ಹೇಳೋಕ್ಕೆ ಅಂತ ಹೋಗಲ್ಲ. ಕೆಲವು ಎಲ್ಲೋ ಒಂದೊಂದು 100ರಲ್ಲಿ ಒಬ್ಬರು ಅಂತಾರಲ್ಲ ಹಂಗಿರ್ತಾರೆ. ನನಗೆ ಮೊನ್ನೆ ಒಬ್ಬರು ಕಸ್ಟಮರ್ ಬಂದಿದ್ದರು. ಅವರು ನಾನು ಒಂದು ರೇಟ್ ಹೇಳಿರ್ತೀನಿ. ನಾನು ಹೇಳಿರೋದೇ ಸಾಮಾನ್ಯವಾಗಿ ನನ್ನ ಬ್ಲೌಸಸ್ ಎಲ್ಲ ಸ್ವಲ್ಪ ಕಡಿಮೆ ರೇಟಲ್ಲೇ ಹಾಕ್ಕೊಡ್ತೀನಿ. ಓಕೆ ಅಂತೆಲ್ಲ ಹೇಳೋಗಿರ್ತಾರೆ. ಆಮೇಲೆ ಲಾಸ್ಟಿಗೆ ಅಮೌಂಟ್ ಕೊಡುವಾಗ ಅದರಲ್ಲಿನೂ 100 ರೂಪೀಸ್ ಕಡಿಮೆ ಕೊಟ್ಟು ಹೋಗ್ತಾರೆ. ಆವಾಗ ನಿಜವಾಗ್ಲೂ ನಾವು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿರೋದಕ್ಕೆ ಇದೇನಪ್ಪ 100 ರೂಪೀಸ್ ಕಡಿಮೆ ಕೊಟ್ರಲ್ಲ ಅಂತ ಬೇಜಾರಾಗುತ್ತೆ. ಪರವಾಗಿಲ್ಲ, ಏನೂ ಆಗಲ್ಲ. ಬಟ್ ಏನು ಅಂತಂದರೆ ನಾವು ಅಷ್ಟು ಕಷ್ಟಪಟ್ಟು ವರ್ಕ್ ಮಾಡಿರ್ತೀವಲ್ವ, ಕಡಿಮೆ ಕೊಟ್ಟಿದ ತಕ್ಷಣ ಏನೋ ಒಂಥರ ಬೇಜಾರಾಗುತ್ತೆ. ಇನ್ನು ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಡಿಸೈನ್ ಮಾತ್ರ ಸೂಪರಾಗಿ ಅಂದರೆ ಸೂಪರಾಗಿ ಬಂದಿದೆ. ಫುಲ್ಲು ಫಿನಿಶ್ ಆದಮೇಲೆ ನೋಡ್ಬೋದು. ಅದೇ ಥ್ರೆಡ್ಡಲ್ಲಿ ಹಾಕಿದರೆ ಅಷ್ಟು ಶೈನಿಂಗ್ ಅಂತ ಕಾಣಿಸ್ತಾ ಇರಲಿಲ್ಲ. ಎಲ್ಲ ಫುಲ್ಲು ಜರಿ ಯೂಸ್ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಡಿಸೈನು ನೀವು ನೋಡ್ತಾ ಇರ್ಬೋದು. ಚಿಕ್ಕ ಚಿಕ್ಕ ಫ್ಲವರ್ ಆಗಿರಲಿ ಅದೂ ಅಷ್ಟೇ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಇದನ್ನು. ಈ ಡಿಸೈನ್ನ ಪಿಂಟ್ರೆಸ್ಟಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ರು ಈ ಡಿಸೈನು ಕಸ್ಟಮರು. ಹಾಗಾಗಿಬಿಟ್ಟು ಈ ಡಿಸೈನ್ನ ಮತ್ತೆ ಕಸ್ಟಮೈಸ್ ಮಾಡಿಸ್ಬಿಟ್ಟು ಈ ಡಿಸೈನ್ನ ಹಾಕ್ತಾ ಇರೋದು. ನಿಮ್ಗೆ ಏನಾದರೂ ಡಿಸೈನ್ಸ್ ಏನಾದರೂ ಬೇಕು ಅಂತಂದರೆ ಸಿಂಪಲ್ಲಾಗಿ ಏನಿಲ್ಲ, ಪಿಂಟ್ರೆಸ್ಟಲ್ಲಿ ಹೋಗ್ಬಿಟ್ಟು ನೀವು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ಸು ಅಥವಾ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕ್ ಅಂತೇಳಿ ಕೊಟ್ಟರೆ ಸಾಕು. ತುಂಬ ಅಂದರೆ ತುಂಬ ಡಿಸೈನ್ಸು, ಸಾವಿರಾರು ಡಿಸೈನ್ಸನ್ನ ಬರ್ತವೆ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನನಗೆ ಒಂದು ಫೋಟೋ ಕಳಿಸಿದರೆ ಅದು ಆ ಡಿಸೈನ್ನ ನಾನು ನಿಮಗೆ ಹಾಕ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಹ್ಯಾಂಡ್ ವರ್ಕ್ ಮಾಡಿಸ್ಕೊಳೋದ್ಕಿಂತ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕೇ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಅಂತ ಅನಿಸುತ್ತೆ. ಅಮೌಂಟ್ ವೈಸ್ ನೋಡಿದ್ರು ಅಷ್ಟೇ ಹ್ಯಾಂಡ್ ವರ್ಕ್ಗಿಂತ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕು ಸ್ವಲ್ಪ ಕಡಿಮೆ ಬಡ್ಜೆಟ್ನಲ್ಲೇ ಆಗುತ್ತೆ. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಕಡಿಮೆ ಬಡ್ಜೆಟ್ನಲ್ಲೇ ಆಗುತ್ತೆ. ಲುಕ್ ವೈಸೂ ಅಷ್ಟೇ ತುಂಬ ಚೆನ್ನಾಗಿ ಹ್ಯಾಂಡ್ ವರ್ಕ್ಗಿಂತ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿಬಿಟ್ಟು ಹ್ಯಾಂಡ್ ವರ್ಕ್ಗಿಂತ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಹಾಯ್ ಫ್ರೆಂಡ್ಸ್, ನೋಡ್ಬೋದು ಫಿನಿಶ್ ಆಯಿತು. ಬ್ಯಾಕ್ ನೆಕ್ ಫುಲ್ಲು ಫಿನಿಶ್ ಆಯಿತು. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಡಿಸೈನು ಅಷ್ಟೇ ಭಾಳ ಚೆನ್ನಾಗಿ ಬಂದಿದೆ. ಭಾಳ ಚೆನ್ನಾಗೂ ಕಾಣಿಸ್ತಾ ಇದೆ. ಫಿನಿಶ್ ಆದಮೇಲೆ ಈ ಥರ ಕಾಣಿದೆ. ಬ್ಯಾಕ್ ನೆಕ್ಕು ಫ್ರಂಟ್ ಒಂದು ಹಾಕಬೇಕು ಇವಾಗ. ಸಿಂಪಲ್ಲಾಗಿ ಅಂತ ಅನ್ನಿಸ್ತು. ನೋಡಿದ್ರೆ ಬ್ಲೌಸ್ ಎಲ್ಲ ವರ್ಕ್ ಆದಮೇಲೆ ಸಖತ್ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಅಂತ ಹೇಳ್ಬಿಟ್ಟು. ವರ್ಕ್ ಅಂತೂ ಸಖತ್ತಾಗಿದೆ. ಇದು ಲಡ್ಕನಿಗೆ ಅಂತ ಮಾಡಿರೋವಂಥ ಡಿಸೈನ್ ಇದು. ಇದು ಔಟ್ಲೈನ್ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಓಕೆ, ಪರವಾಗಿಲ್ಲ. ಅದನ್ನು ಆದ್ರೂ ಚೆನ್ನಾಗಿರುತ್ತೆ. ಡಿಸೈನ್ ಮಾತ್ರ ಇದೆಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ. ಲೈಟನ್ನು ಆಫ್ ಮಾಡಿದ್ದೀನಿ, ಆದ್ರೂ ಇಷ್ಟು ಚೆನ್ನಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ. ಇದು ಆ್ಯಕ್ಚುಲಿ ಇದು ಆಫ್ ಗೋಲ್ಡು, ಇದು ಗೋಲ್ಡು. ಇಲ್ಲಿನೂ ಹಂಗೆ ಬರಬೇಕಾಗಿತ್ತು. ಒಂದು ಆಫ್ ಗೋಲ್ಡು ಮತ್ತು ಗೋಲ್ಡ್ ಬರಬೇಕಾಗಿತ್ತು. ಬಟ್ ಸ್ಯಾರಿನಲ್ಲಿ ಕಲರ್ಸ್ ಇರಲಿಲ್ಲ ಕಾರಣದಿಂದ ನಾನು ಇದೊಂದೇ ಕಲರ್ನೇ ಹಾಕಬೇಕಾಯಿತು. ಆಫ್ ಗೋಲ್ಡು ಮತ್ತು ಗೋಲ್ಡ್ ಕಲರ್ದು ಮಿಕ್ಸ್ ಮಾಡಿ ಹಾಕಬೇಕಾಯಿತು. ಮತ್ತು ಇದ್ರ ಮೇಲ್ಗಡೆ ಇಲ್ಲಿ ಹೇಳಿದ್ನಲ್ವ, ಇಲ್ಲಿ ಆಫ್ ಗೋಲ್ಡು ಮತ್ತು ಗೋಲ್ಡ್ ಬರುತ್ತೆ ಅಂತ. ಇಲ್ಲೇನಾದರೂ ನಾನು ಅಕಸ್ಮಾತ್ ಏನಾದರೂ ತೋರಿಸ್ತೀನಿ, ಇಲ್ಲೇ ತೋರಿಸ್ತೀನಿ ನಿಮಗೆ. ಇಲ್ಲೇನಾದರೂ ನಮಗೆ ಆಫ್ ಗೋಲ್ಡು ಮತ್ತು ಗೋಲ್ಡ್ ಆಫ್ ಗೋಲ್ಡು ಮತ್ತು ಮೆರೂನ್ ಕಲರ್ ಬಂದರೆ, ಈ ಮೆರೂನ್ ಇರೋದ್ರಿಂದ ಇದು ಕಾಣೋದಿಲ್ಲ, ಹೈಲೈಟಾಗಿ ಕಾಣೋದಿಲ್ಲ. ಇಲ್ಲಿ ನೋಡ್ಬೋದು ಈ ಡಾಟ್ ಇದ್ರ ಒಳಗಡೆ ಇರೋದ್ರಿಂದ ಸ್ವಲ್ಪ ಹೈಲೈಟಾಗಿ ಆದರೂ ಕಾಣಿಸ್ತಾ ಇದೆ. ಈ ಕಲರ್ ಮೇಲೆ ಏನಾದರೂ ಮೆರೂನ್ ಕಲರ್ ಬಂದರೆ ಅರ್ಧಕ್ಕರ್ಧ ಡಿಸೈನೇ ಕಾಣೋದಿಲ್ಲ.
ಹಾಗಾಗಿಬಿಟ್ಟು ನಾನು ಎಲ್ಲವೂ ಅಷ್ಟೇ ಇದಕ್ಕೆ ಹಾಫ್ ಗೋಲ್ಡೇ ಹಾಕಿದ್ದೀನಿ. ಹಾಫ್ ಗೋಲ್ಡು ಮತ್ತು ಮೆರೂನ್ ಕಲರ್ ಬಂದಿದ್ದರೆ ಬರಬೇಕಾಗಿತ್ತು. ಬೇರೆ ಏನಾದರೂ ಸ್ಯಾರಿನಲ್ಲಿ ಕಲರ್ ಇದ್ದಿದ್ರೆ ಹಾಫ್ ಗೋಲ್ಡು ಮತ್ತು ಬೇರೆ ಯಾವುದಾದ್ರೂ ಕಲರ್ ನೋಡಿಬಿಟ್ಟು ಹಾಕ್ತಾಯಿದ್ದೆ. ಬಟ್ ಸ್ಯಾರಿ ಕಲರ್ ಇರಲಿಲ್ಲಗೋಸ್ಕರ ಇದೇ ಕಲರ್ನೇ ಹಾಕಿದ್ದೀನಿ. ಆದರೆ ಸಕ್ಕದ ಬಂದಿದೆ ಅಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ನನಗೂ ಅಷ್ಟೇ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಯಾವುದೇ ಒಂದು ಸ್ಯಾರಿ ಹಾಕ್ತಾಯಿದ್ರು, ಬ್ಲೌಸ್ ವರ್ಕ್ ಮಾಡ್ತಾಯಿದ್ರು ಇದು ಹಾಕ್ಕೋಬೇಕು ಅಂತ ಅನ್ಸೋದಂತೂ ಸಹಜರೇ. ಆದರೆ ಏನು ಮಾಡಬೇಕು, ಟೈಮ್ ಸಿಗೋದಿಲ್ಲ ನಮಗೆ. ಬೇರೆಯವ್ರಿಗೆಲ್ಲ ಹಾಕ್ಕೊಡ್ತೀವಿ, ನಮಗೆ ಹಾಕ್ಕೊಳಕ್ಕೆ ಟೈಮೇ ಸಿಗೋದಿಲ್ಲ. ಬಟ್ ಈ ಡಿಸೈನು ಸಿಂಪಲಾಗಿ ಗ್ರ್ಯಾಂಡಾಗಿ ಲುಕ್ ಇದೆ, ಸಖತ್ತಾಗಿದೆ. ಫ್ರಂಟ್ ಹಾಕೋಣ ಅಂತೆ, ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಸ್ಲೀವ್ಸಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಸ್ಲೀವ್ಸಿಗೆ ಹಾಕಬೇಕು ಡಿಸೈನ್ನ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡ್ಮೇಲೆ ಸ್ಲೀವ್ಸು ಸೆಂಟರ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಬಿಟ್ಟು ಆಮೇಲೆ ಮಾರ್ಕಿಂಗ್ ಮಾಡ್ಕೊಳಕ್ಕೆ ನಮಗೆ ಈಸಿ ಆಗುತ್ತೆ. ಹಾಗಾಗಿ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ ಡಿಸ್ಟೆನ್ಸ್ ನೋಡ್ಕೊಂಬಿಟ್ರೆ ಗೊತ್ತಾಗುತ್ತೆ. ಅಷ್ಟಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಬರಲಿ ವರ್ಕ್ ಅಂತ ಹೇಳ್ಬಿಟ್ಟು ಇಲ್ಲಿಂದ ಬರುತ್ತೆ, ನೋಡೋಣಂತೆ ಕರೆಕ್ಟಾಗಿ ಬರುತ್ತಾ ಅಂತ. ಹೋಗುತ್ತಾ ನೀವು ಕೇಳ್ಬೋದು, ಇದು ಪ್ಲೇಸು ಜಾಸ್ತಿ ಆಯ್ತಲ್ಲ, ಇದು ಸೆಂಟರ್ ಅಂತ ಹೇಳಿದರೆ ಇದು ಜಾಸ್ತಿ ಆಯಿತು ಅಂತ. ಇಲ್ಲ, ಯಾಕೆಂದರೆ ಅಟ್ಯಾಚ್ ಮಾಡೋಕ್ಕೆ ಬೇಕು. ನಮಗೆ ಇಲ್ಲಿಂದ ಎಷ್ಟೋ ಡಿಸ್ಟೆನ್ಸು, ಒಂದು ಸ್ವಲ್ಪ ಇಲ್ಲಿಗೆ ಬಂದರೂ ನಡೆಯುತ್ತೆ ನಮಗೆ ಡಿಸೈನು. ಒಂದು ಸ್ವಲ್ಪ ಪಕ್ಕಕ್ಕೆ ಸರಿಸ್ಕೊತೀನಿ. ಇಷ್ಟು ಇಲ್ಲಿಂದ ನಾನು ಅಷ್ಟೇ ಒಂದು ಇಷ್ಟು ಬಂದರೆ ಸಾಕು. ಯಾಕಂದರೆ ನಾವು ಸ್ಲೀವ್ಸಿಗೆ ಅಟ್ಯಾಚ್ ಮಾಡೋಕ್ಕೆ ಬೇಕಲ್ವ ಪ್ಲೇಸು. ಇದು ಸೆಂಟರಿಂದ ಇಲ್ಲೊಂದು ಸ್ವಲ್ಪ ಅಟ್ಯಾಚ್ ಮಾಡೋಕ್ಕೂ ಬೇಕು, ಇಲ್ಲಿನೂ ಅಟ್ಯಾಚ್ ಮಾಡೋಕ್ಕೆ ಬೇಕಾಗುತ್ತೆ. ಹಾಗಾಗಿಬಿಟ್ಟು ನಾನು ಇಲ್ಲೊಂದೊಂದು 2.5 ಇಂಚು, ಇಲ್ಲೊಂದು 2.5 ಇಂಚು ಅಷ್ಟು ಬಿಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ನನಗೆ ನಾನು ಇವಾಗ ನನ್ನ ಮಿಷಿನಲ್ಲಿ ಇಲ್ಲಿವರೆಗೂ ಬಂತು. ಇವಾಗ ನಾನೊಂದು ಸ್ವಲ್ಪ ಈ ಕಡೆ ಬರಲಿ ಅಂತೇಳ್ಬಿಟ್ಟು, ಅಂದರೆ ಇನ್ನೊಂದು ಅರ್ಧ ಇಂಚು ಸ್ವಲ್ಪ ಆ ಕಡೆ ಬರಲಿ ಅಂತೇಳ್ಬಿಟ್ಟು ನನಗೆ ಇಲ್ಲಿಂದ ಬರಲಿ ಅಂತ ನೋಡ್ತೀನಿ. ಇಲ್ಲಿಂದ ಬಂದರೆ ನನಗೆ ಕರೆಕ್ಟಾಗಿ ಇದು ಆಗುತ್ತೆ. ಇಲ್ಲಿ ಕೆಳಗಡೆ ಮಾತ್ರ ಓಕೆ, ನನಗೆ ಕರೆಕ್ಟಾಗಿದೆ. ಇನ್ನೂ ಸ್ವಲ್ಪ ಡೌನಲ್ಲಿ ಬೇಕು ಅಂದರೆ ಡೌನಲ್ಲಿ ಮಾಡ್ಕೊಬೋದು. ಹೇಳಿದ್ನಲ್ವ, ಸ್ವಲ್ಪ ಒಂದು ಅರ್ಧ ಇಂಚಾದರೂ ಸ್ಟಿಚಿಂಗಿಗೆ ಬಿಟ್ಟರೆ ಒಳ್ಳೆಯದು ಅಂತೇಳ್ಬಿಟ್ಟು ಸ್ಟಿಚಿಂಗಿಗೆ ಅಂತ ಬಿಟ್ಟಿದ್ದೀನಿ. ತುಂಬ ಕೋಲ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಹಂಗಾಗ್ಬಿಟ್ಟು ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ನೋಡ್ಬೋದು ಇವಾಗ ನಾನು ಮತ್ತೆ ಅದನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಸೆಟ್ ಮಾಡ್ಕೊಂಡಿದ್ಮೇಲೆ ನನಗೆ ಇವಾಗ ಎಷ್ಟು ಬರುತ್ತೆ ಅಂತ ನೋಡೋಣಂತೆ. ನಾನು ಹಾಕಿರೋ ಮೆಜರ್ಮೆಂಟಿಗೆ ಬರುತ್ತಾ, ಏನು ಸ್ವಲ್ಪ ಚೇಂಜ್ ಏನಾದರೂ ಬರುತ್ತಾ ಅಂತ. ಒಂದು ಸ್ವಲ್ಪ ಪರವಾಗಿಲ್ಲ, ಇಷ್ಟಿದ್ರು ಓಕೆ ನನಗೆ. ಓಕೆ ಫ್ರೆಂಡ್ಸ್, ನನಗೆ ಈ ಮೆಜರ್ಮೆಂಟ್ಗೆ ವರ್ಕನ್ನ ಆಗಲಿ. ಇವಾಗೆಲ್ಲ ಎಲ್ಲ ಇದು ಮಾಡಾಯ್ತಲ್ವ, ಅಂದರೆ ನನಗೆ ಸ್ವಲ್ಪ ಈ ಕಡೆಯಿಂದ ಬರುತ್ತೆ. ಓಕೆ, ಇಲ್ಲಿಂದನೂ ಬರಲಿ ಅಂದ್ರೂ ವರ್ಕನ್ನ ಮಾಡ್ಕೋಬೋದು. ಸಾಕು ನನಗೆ ಇಷ್ಟು ಬಂದರೆ ಅಟ್ಯಾಚ್ ಮಾಡ್ಕೊಳಕ್ಕಷ್ಟೇ ಅಲ್ವಾ. ಹಾಗಾಗಿ ಇಲ್ಲ ಬೇಡ, ಇನ್ನೂ ಸ್ವಲ್ಪ ನಮಗೆ ಈ ಕಡೆನೇ ಬರಲಿ ಅಂತಂದ್ರೂ ಸ್ವಲ್ಪ ತೋರಿಸ್ಬಿಡ್ತೀನಿ ನಿಮಗೆ. ಇದೆಲ್ಲ ಸೆಟ್ ಮಾಡಿದ್ದು ತೋರಿಸ್ಬಿಡ್ತೀನಿ ನಿಮಗೆ. ಇದನ್ನು ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ನೋಡ್ಬೋದು ಮೆಜರ್ಮೆಂಟಿಗೆ ಎಲ್ಲಿಗೆ ಅಂತ. ಇದು ನನಗೆ ಸೇಮೇ ಇರಲಿ, ಇದು ಮಾತ್ರ ನನಗೆ ಸ್ವಲ್ಪ ಬರಲಿ ಅಂತ ಹಾಕಿದಲ್ವ ಫ್ರೆಂಡ್ಸ್. ಓಕೆ, ಕರೆಕ್ಟಾಗಿದೆ, ಕರೆಕ್ಟಾಗೂ ಬರ್ತಾಯಿದೆ. ಮೆಜರ್ಮೆಂಟು ಅಷ್ಟೇ ಕರೆಕ್ಟಾಗೂ ಇದೆ. ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಕ್ಯಾನ್ವಾಸ್ ಇಟ್ಬಿಟ್ಟು ಫ್ರೆಂಡ್ಸ್, ಈಗ ಮಿಷಿನೇ ಆ್ಯಕ್ಷನ್ ಆಗಿ ತೊಗೊಳುತ್ತೆ. ಈಗ ವರ್ಕ್ ಹಾಕ್ಕೊಂಡು ಹೋಗುತ್ತೆ. ಸ್ಲೀವ್ಸಿಗೆ
ಸ್ಲೀವ್ಸ್ ಮೇಲೆ ವರ್ಕು ಕಾಣಲ್ಲ. ಸ್ಟಾಪೇ ಮಾಡಿಬಿಟ್ಟೆ. ಯಾಕೆ ಅಂತಂದರೆ ಇದ್ರ ಮೇಲೆ ವರ್ಕು ಹೈಲೈಟಾಗಿ ಕಾಣಲ್ಲ. ಅದಕ್ಕೆ ಕಸ್ಟಮರ್ಗೆ ಕಾಲ್ ಮಾಡಿಬಿಟ್ಟು ನಾನೇನು ಹೇಳ್ತೀನಿ ಅಂದರೆ ಇದ್ರ ಮೇಲ್ಗಡೆ ಮಾಡ್ಕೊಂಡ್ರೆ ವರ್ಕ್ ಹೈಲೈಟಾಗಿ ಕಾಣಿಸುತ್ತೆ. ಕಸ್ಟಮರಿಗೆ ಕಾಲ್ ಮಾಡಿಬಿಟ್ಟು ಕೇಳ್ತೀನಿ ಇದ್ರ ಮೇಲ್ಗಡೆ ವರ್ಕ್ ಮಾಡಲಾ ಅಂತ. ಇದ್ರ ಮೇಲೆ ಮಾಡಿದ್ರೆ ಏನು ವರ್ಕು ಏನು ಎದ್ದು ಕಾಣಲ್ಲ. ಅವ್ರು ಓಕೆ ಅಂತಂದರೆ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಬಾರ್ಡ್ರ್ ಬೇಕೇ ಬೇಕು ಅಂತಂದರೆ ಬಾರ್ಡ್ರ್ ಮೇಲೆ ಮಾಡ್ತೀನಿ. ನೋಡೋಣಂತೆ ಏನು ಹೇಳ್ತಾರಂತ ಕಾಲ್ ಮಾಡಿಬಿಟ್ಟು ಕೇಳ್ಕೊಂಡೆ. ಕಸ್ಟಮರ್ಗೆ ಇರಲಿ ಅಂತ ಅಂದರು. ಅಂದರೆ ಇದ್ರ ಮೇಲೇ ಬರಲಿ ಅಂತ ಅಂದರು. ವರ್ಕು ಚೆನ್ನಾಗಿರುತ್ತೆ. ಇದ್ರ ಮೇಲೆ ವರ್ಕ್ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮೇಲೆ ಅಂದರೆ ಅಷ್ಟು ಹೈಲೈಟಾಗಿ ಕಾಣಲ್ಲ. ಇದ್ರ ಮೇಲೆ ಅಂದರೆ ಸಖತ್ತಾಗಿ ಕಾಣಿಸುತ್ತೆ. ಅವ್ರು ಬೇಕು ಅಂತಂದರೆ ಈ ಬಾರ್ಡ್ರನ್ನು ಕೆಳಗಡೆ ಇಟ್ಕೊಂಡು ಡಿಸೈನು ಮೇಲ್ಗಡೆ ಇದು ಮಾಡ್ಕೋಬೋದು. ಬೇಡ ಅಂತಂದರೆ ಇದು ಸ್ಲೀವ್ಸ್ನ ತೆಗೆಸ್ಕೊಂಡ್ಬಿಟ್ಟು ಹೆಂಗಿದ್ರು ಆಫ್ ಸ್ಲೀವ್ಸ್ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಒಂದು ಯೂಸ್ಫುಲ್ ಆಗುತ್ತೆ. ಅಕಸ್ಮಾತ್ ಅವ್ರಿಗೆ ಏನಾದರೂ ಫುಲ್ ಸ್ಲೀವ್ಸ್ ಬೇಕಂದರೆ ಇದನ್ನು ಇಟ್ಕೊಳ್ಳಿ. ಇದು ಬಾರ್ಡ್ರ್ ನೋಡಲಿ ಸ್ಯಾರಿನೂ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿದೆ. ಇದು ಬಾರ್ಡ್ರ್ ತೆಗೆದ್ಬಿಟ್ಟು ಮಾಡೋಕ್ಕೂ ಒಂದು ಇದು ಆಗುತ್ತೆ. ಅವ್ರೇನಾದರೂ ಬೇಕು ಅಂತಂದರೆ ಇದು ಬಾರ್ಡ್ರ್ ಇಟ್ಕೊಂಡು ಫುಲ್ ಸ್ಲೀವ್ಸ್ ಮಾಡ್ಕೊಳ್ಳಿ, 10 ಇಂಚಸ್ ಸ್ಲೀವ್ಸ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಬಾರ್ಡ್ರ್ ಬೇಡ ಅಂತೇಳಿ ಕಸ್ಟಮರ್ ಚಾಯ್ಸು. ಅವ್ರಿಗೆ ಬೇಡ ಬಾರ್ಡ್ರು ಅಂತಂದರೆ ಆಫ್ ಸ್ಲೀವ್ಸ್ನು ಮಾಡ್ಕೋಬೋದು. ಫೋನ್ ಮಾಡಿ ವಿಚಾರಿಸ್ಕೊಂಡೆ. ಓಕೆ ಇದನ್ನು ಬಾರ್ಡ್ರ್ ಬಿಟ್ಟೆ ಮಾಡಿ ಅಂತ ಹೇಳಿದ್ದಾರೆ. ಅದು ಮುಂದೆ ನೋಡ್ಕೊಂಡು ಡಿಸೈನ್ ನೋಡಿಕೊಂಡು ಸ್ಟಿಚ್ ಮಾಡಿಸ್ಕೊತೀನಿ ಅಂತ ಹೇಳಿದ್ದಾರೆ. ಓಕೆ ಹೇಳಿದ್ನಲ್ಲ, ಕೆಲವು ಕಸ್ಟಮರ್ಸ್ ಒಳ್ಳೆ ಸಿಕ್ಬಿಡ್ತಾರೆ. ಕೆಲವು ಕಸ್ಟಮರ್ಸ್ ಈ ಥರ ಸಿಗ್ತಾರೆ. ಪಾಪ ನಾವೇನಾದರೂ ಹೇಳಿದ್ರೆ ಹಿಂಗೆ ಆಗುತ್ತೆ ಅಂತೇಳಿ ಹೇಳ್ಬಿಟ್ರೆ ಅವರು ಓಕೆ ಅಂತ ಒಪ್ಕೊಂತಾರೆ. ನೀವು ನೋಡ್ಬೋದು ಆಲ್ರೆಡಿ ನಾನು ಇಲ್ಲಾಗಲೇ ಅದು ವರ್ಕ್ಗೆ ಸ್ಟಾರ್ಟ್ ಮಾಡಿದ್ದೆ. ನಾನು ಆಗಲೇ ಒಂದು ಲೈನ್ ಎಲ್ಲ ಬಂದುಬಿಟ್ಟಿತ್ತು. ನನಗೆ ಡೌಟ್ ಇತ್ತು. ಆದರೂ ಕೆಲವರು ಒಪ್ಕೊಳೋದಿಲ್ಲಲ್ಲ, ಇನ್ನೇನು ಬಿಡು ಕೇಳೋದು, ಅದರಲ್ಲೇ ಮಾಡಿಕೊಟ್ರೆ ಆಯಿತು ಅಂತ. ಬಟ್ ಮನಸ್ಸು ಒಪ್ಪೋದಿಲ್ಲ. ಏನೇ ಕೆಲಸ ಮಾಡಿದರೂ ಚೆನ್ನಾಗಿ ಕಾಣಬೇಕು ಹಂಗಾಗ್ಬಿಟ್ಟು ಅವ್ರಿಗೆ ಕೇಳಿಬಿಟ್ಟು ಈ ವರ್ಕನ್ನ ಇದು ಮಾಡ್ತಾಯಿದ್ದೀನಿ. ಇದು ಫುಲ್ಲು ಈ ಲಾಗ್ ಫುಲ್ಲು ಇದ್ರದ್ದೇ ಆಗಿರುತ್ತೆ ಫ್ರೆಂಡ್ಸ್. ಇದು ಡಿಸೈನ್ ವರ್ಕು ಫಿನಿಶ್ ಆಗೋವರೆಗೂ ಲಾಗ್ ಆಗಿರುತ್ತೆ. ಯಾವುದೇ ಒಂದು ಲಾಗ್ ಮಾಡಿದ್ರೂ ಅರ್ಧಂಬರ್ಧ ಒಂದು ಸ್ವಲ್ಪ ವೀಡಿಯೋ ಮಾಡೋದು ಮತ್ತು ಆ ಥರ ಮಾಡ್ತಾಯಿದ್ದೆ. ಬಟ್ ಈ ಲಾಗ್ ನಿಮ್ಗೆ ಗೊತ್ತಾಗಲಿ, ಈ ಥರ ಮಿಷಿನ್ ಇದೆ, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನು. ನಾವು ಹಾಕಿದ ತಕ್ಷಣ ಅದು ಹಾಕ್ಕೊಳ್ತಾ ಹೋಗುತ್ತೆ. ಯಾಕೆ ಹಾಕೊಳ್ತಾ ಹೋಗುತ್ತೆ ಅದಕ್ಕಿಂತ ಮುಂಚೆ ನಾವು ಎಷ್ಟು ಸೆಟ್ ಮಾಡಬೇಕು, ಎಷ್ಟು ಶ್ರಮ ಮಾಡಬೇಕು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಆಮೇಲೆ ಈ ದಾರದ ಜೊತೆಗೆ ಇಲ್ಲಿ ನೋಡ್ಬೋದು, ಪಕ್ಕ ದಾರ ಇರ್ತವೆ. ಈ ದಾರದ ಜೊತೆಗೆ ಹಿಂಗೆ ಮೇಲೆ ಹಿಂಗೆ ಹೊಡ್ಕೊಳೋ ಇದಕ್ಕೆ ಗಾಳಿ ಇದಕ್ಕೆ ಇದ್ರ ಜೊತೆಗೆ ಇದೂ ಬಂದುಬಿಡುತ್ತೆ ಒಂದೊಂದು ಸಲ ಅಲ್ಲ, ಸುಮಾರು ಸಲ ಹಂಗಾಗಿದೆ. ಹಂಗಾಗ್ಬಿಟ್ಟು ಅದ್ರ ಮುಂದೆನೇ ಕುತ್ಕೋಬೇಕಾಗುತ್ತೆ. ಕೆಲಸ ಅಂತ ಏನು ಇದ್ರದ್ದು ವರ್ಕ್ ಅಂತ ಏನು ಇರೋದಿಲ್ಲ. ಬಟ್ ಆದರೆ ಇದು ನೋಡ್ಕೊಂಡು ಕುತ್ಕೊಳ್ಳೋದು ಮತ್ತು ಥ್ರೆಡ್ ಎಲ್ಲಿ ಕಟ್ಟಾಗಿದೆ, ಎಲ್ಲಿ ಮುಂದೆ ಒಂದೊಂದು ಕಡೆ ಸ್ಟಿಚ್ ಬಿಡಲಿಲ್ಲ, ಎಲ್ಲಿ ಮುಂದೆ ಹೋಗಿದೆ ಅಂತೇಳಿ ಅದು ನೋಡ್ಕೊಳೋದೇ ಒಂದು ದೊಡ್ಡ ಕೆಲಸ ಅಂತನೋಕ್ಕಿಂತ ಅದೊಂದು ಸ್ವಲ್ಪ ಕೆಲಸ ಇರುತ್ತೆ. ಆಮೇಲೆ ಅದು ಅಕಸ್ಮಾತ್ ಏನಾದರೂ ಸ್ಟಿಚ್ ಬೀಳಿಲ್ಲಂಗೆ ಮುಂದೆ ಹೋದರೆ ಮತ್ತೆ ಹಿಂದೆ ಮಾಡಿಕೊಂಡು ಮಾಡೋದಕ್ಕೆ ಅಲ್ಲಿ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಕರೆಕ್ಟಾಗಿ ನಮಗೆ ಒಂದು ವರ್ಕ್ ಹಾಕ್ಕೊತ ಹೋದರೆ ಏನೂ ಪ್ರಾಬ್ಲಮ್ ಇರೋಲ್ಲ. ಈ ದಾರ ಕಟ್ಟಾಗೋದಾಗಿರಲಿ, ಇದೇನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗೋದೇನಾದರೂ ಹಂಗೆ ಆಗಿಬಿಟ್ರೆ ಟೈಮಿಂಗ್ಸು ಫುಲ್ಲು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಫುಲ್ಲು ಇದು ಸ್ಲೀವ್ಸು ಇದು ಫುಲ್ಲು ರೆಡಿ ಆಗೋಕ್ಕೆ 30 ಮಿನಿಟ್ಸ್ ಅಂತ ತೋರಿಸ್ತಾ ಇತ್ತು. ಈಗ ನೋಡ್ಬೋದು ಇದು ತೋರಿಸ್ತಾ ಇದೆ 29 ಮಿನಿಟ್ಸ್ ತೋರಿಸ್ತಾ ಇದೆ. ಇವಾಗ ಒಂದು 31 ಮಿನಿಟ್ಸ್ ಏನೋ ತೋರಿಸ್ತಾ ಇತ್ತು ಫುಲ್ಲು ಕಂಪ್ಲೀಟ್ ಆಗೋಕ್ಕೆ. ನೋಡೋಣಂತೆ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಆಗುತ್ತೆ ನೋಡೋಕ್ಕೆ ಅದು 30 ಮಿನಿಟ್ಸ್ ಅಂತ ತೋರಿಸುತ್ತೆ. ಬಟ್ ಒಂದು 40 ಮಿನಿಟ್ಸ್ ಅಂತೂ ಆಗೇ ಆಗುತ್ತೆ. ಯಾಕಂದರೆ ಒಂದೊಂದು ಕಡೆ ದಾರ ಏನಾದರೂ ಥ್ರೆಡ್ ಕಟ್ಟಾಗಿರುತ್ತೆ, ಇಲ್ಲ ಅಂತಂದರೆ ಏನಾದರೂ ಒಂದು ಸ್ಟಿಚಿಂಗ್ ಬಿದ್ದಿರಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ಮತ್ತೆ ತೊಗೊಂಡು ಬಂದು ಮಿಷಿನ್ ಅಲ್ಲಿಗೆ ಕೂರಿಸೋಕ್ಕೆ ಅವಕ್ಕೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಫ್ರೆಂಡ್ಸ್, ಒಂದು ಸ್ಲೀವ್ಸ್ ಆಯಿತು, ರೆಡಿ ಆಯಿತು. ನಾನು ಆ್ಯಕ್ಚುಲಿ ಹೇಳಿದ್ದಲ್ವ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೆ ನಾನು. ಆಮೇಲೆ ಇದ್ರ ಮೇಲೆ ಡಿಸೈನ್ ಬಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಕಸ್ಟಮರ್ ಹತ್ರ ಇದನ್ನು ಮಾಡಿಕೊಂಡು ಡಿಸೈನ್ನ ರೆಡಿ ಮಾಡಿದ್ದೀನಿ. ಸಖತ್ತ ಬಂದಿದೆ. ಸ್ವಲ್ಪ ತೆಳ್ಳಗಿದೆ ಬ್ಲೌಸು. ನೋಡ್ಬೋದು ಬ್ಲೌಸ್ ಪೀಸ್ ಅದು ತುಂಬ ತೆಳ್ಳಗಿದೆ. ಡಿಸೈನ್ ಅಷ್ಟು ಚೆನ್ನಾಗಿ ಬಂದಿದೆ. ಈ ಕಡೆ ಡಿಸೈನ್ ವರ್ಕ್ ಆಗ್ತಾಯಿದೆ. ಇದೊಂದು 26 ಮಿನಿಟ್ಸ್ ತೋರಿಸ್ತಾ ಇದೆ. ಇದಾಯಿತು. ಇದೊಂದು 31 ಮಿನಿಟ್ಸ್ ಏನೋ ತೋರಿಸ್ತಾ ಇತ್ತು. ಇದು ರೆಡಿ ಆಯಿತು. ಇವಾಗ 26 ಮಿನಿಟ್ಸ್ ಇದು ತೋರಿಸ್ತಾ ಇದೆ. ಇದೊಂದು ಆಗುತ್ತೆ. ಇದಾದಮೇಲೆ
ಫುಲ್ ಫಿನಿಶ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಡೀಟೇಲಾಗಿ ಇನ್ನೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಅಂತ ಹೇಳ್ಬಿಟ್ಟು. ಇದು ಬುಟ್ಟ ಆಗಿರಲಿ, ಸಣ್ಣ ಸಣ್ಣದ ಬುಟ್ಟ ಆಗಿರಲಿ, ಅದೆಲ್ಲವೂ ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ. ಡಿಸೈನ್ ಕ್ರಿಯೇಟ್ ಮಾಡಿರೋದೇ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಡಿಸೈನ್ ಎಲ್ಲ ಸಖತ್ತಾಗಿದೆ. ಫ್ರೆಂಡ್ಸ್ ಫುಲ್ ಕಂಪ್ಲೀಟ್ ಆಗಿದೆ ನೋಡ್ಬೋದು. ಸ್ಲೀವ್ಸ್ ಡಿಸೈನು ಸಖತ್ತಾಗಿ ಬಂದಿದೆ ಅಲ್ವಾ? ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಡಿಸೈನ್ ಮಾತ್ರ ಒಳ್ಳೆ ಕಾಂಬಿನೇಷನ್, ಇನ್ನೂ ಚೆನ್ನಾಗೇ ಬಂದಿದೆ. ಸಿಂಗಲ್ ಕಲರ್ ಆಗಿರೋದ್ರಿಂದ ಹೆಂಗೆ ಬರುತ್ತೇನೋ ಅಂತ ಒಂದಿತ್ತು, ಬಟ್ ಆದ್ರೂ ತುಂಬ ಚೆನ್ನಾಗಿ ಬಂದಿದೆ. ಕಾಂಬಿನೇಷನ್ ಎಲ್ಲ ಚೆನ್ನಾಗಿ ಬಂದಿದೆ, ಡಿಸೈನ್ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ಇದಾಗಿರುತ್ತೆ ಇದು ಸ್ಲೀವ್ಸು. ಬ್ಯಾಕ್ ಸೈಡ್ ನೆಕ್ ಒಂದು ತೋರಿಸ್ಬಿಡ್ತೀನಿ ಒಂದೇ ಸಲಿಗೆ. ಇದು ಫ್ರಂಟಿಂದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದು ನೆಕ್ಕು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಫುಲ್ಲು ಡಿಸೈನ್ ಎಲ್ಲ ಆಲ್ ಓವರ್ ಎಲ್ಲ ಕಂಪ್ಲೀಟ್ ಆಯಿತು ಡಿಸೈನು. ಡಿಸೈನ್ ಮಾತ್ರ ಸಖತ್ತಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಡಿಸೈನು. ತೆಳ್ಳಗಿದೆ ಕ್ಲಾತು, ಬಟ್ ಆದ್ರೂ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ. ಇದಾಗಿರುತ್ತೆ ಫ್ರೆಂಡ್ಸ್ ಈ ದಿನದ ಲಾಗು. ಖಂಡಿತವಾಗ್ಲೂ ಈ ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ಈ ಫ್ಲವರ್ಸ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಫ್ಲವರ್ಸು ಔಟ್ಲೈನ್ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ ಪರ್ಸ್ನಲಾಗಿ. ಸಿಂಪಲಾಗಿ ಆದ್ರೂ ಚೆನ್ನಾಗಿದೆ, ಔಟ್ಲೈನ್ ಇದ್ರೂ ಚೆನ್ನಾಗಿರುತ್ತೆ, ಹಿಂಗೆ ಇದ್ರೂ ಚೆನ್ನಾಗಿರುತ್ತೆ. ಸಖತ್ತಾಗಿದೆ ಅಲ್ವಾ ಫ್ರೆಂಡ್ಸ್? ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು ಈ ಡಿಸೈನು. ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸ್ಯಾರಿಗೆ ತಕ್ಕಂಗೆ ವರ್ಕ್ ಡಿಸೈನು ಎಲ್ಲ ಚೆನ್ನಾಗಿದೆ. ಚಾಯ್ಸ್ ಮಾಡ್ಕೊಂಡಿದ್ರು ಇದನ್ನು, ಕಸ್ಟಮರ್ ಚಾಯ್ಸ್ ಮಾಡ್ಕೊಂಡಿದ್ರು. ಎಷ್ಟು ಕಡೆ ಈ ಡಿಸೈನ್ನ ಕೇಳಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಈ ಡಿಸೈನ್ ಯಾರಾದರೂ ಕಂಪ್ಯೂಟೈಸ್ ಮಾಡಿರ್ತಾರೇನೋ ಅಂತೇಳಿ ತುಂಬ ಕಡೆ ವಿಚಾರಿಸಿದ್ರು, ಎಲ್ಲಿ ನನಗೆ ಈ ಡಿಸೈನ್ ಸಿಗಲೇ ಇಲ್ಲ. ಕೊನೆಗೆ ಒಬ್ಬರಿಂದ ಸಿಕ್ತು ನನಗೆ. ಇದೇ ಯೂಟ್ಯೂಬ್ನಲ್ಲೇ ಹಿಂಗೆ ನೋಡ್ತಾ ಇದ್ದೆ, ಅವ್ರ ನಂಬರ್ ಸಿಕ್ಕಿತ್ತು ನನಗೆ. ಅವ್ರ ಹತ್ರನೇ ಇದನ್ನು ಮಾಡಿಕೊಂಡು ಈ ಡಿಸೈನ್ ಸಿಕ್ತು ನನಗೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಡಿಸೈನು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಲುಕ್ ಇದೆ, ಸಖತ್ತಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್? ಇದಾಗಿರುತ್ತೆ ಈ ದಿನದ ಲಾಗು. ಈ ಲಾಗ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಸಿ ಯು ನೆಕ್ಸ್ಟ್ ಲಾಗ್. ಬಾಯ್.